ಸಂಪೂರ್ಣವಾಗಿ ನಶಿಸಿ ಹೋಗಿ ಅಡವಿಯೊಳಗೆ ಅಡಗಿ ನಿಂತಿದ್ದ ಒಂದು ಪುರಾತನ ಮನೆ. ಅದನ್ನಾವರಿಸಿದ ಗಿಡಗಂಟೆಗಳು, ಅಸ್ತವ್ಯಸ್ತವಾಗಿ ಬಿದ್ದಿದ್ದ ಅವಶೇಷಗಳು, ಹಾಳು ಬಿದ್ದ ಬಾವಿಗಳು, ಮನೆಗೆ ಹೊಂದಿಕೊಂಡಿದ್ದ ಮತ್ತೆರಡು ಚಿಕ್ಕ ಚಿಕ್ಕ ಕಟ್ಟಡಗಳು ಇವೆಲ್ಲವೂ ನನ್ನ ಸುತ್ತಲಿತ್ತು. ಈ ಪಾಳು ಬಿದ್ದ ಮನೆಯನ್ನ ಕಾಡೊಳಗೆ ಹುಡುಕಿ ಹೋಗಿ ಆವರಣದ ಮಧ್ಯದಲ್ಲಿ ನಿಂತಿದ್ದ ನನಗೆ ಮನೆಯನ್ನಾವರಿಸಿದ್ದ ಬಳ್ಳಿ ಬೇರುಗಳು, ಮುಚ್ಚಿದ್ದ ಕಿಟಕಿ ಬಾಗಿಲುಗಳು, ಕತ್ತಲ ಕೋಣೆಗಳು, ಮೆಲ್ಲನೆ ಬೀಸುತ್ತಿದ್ದ ಗಾಳಿಯ ಸದ್ದು, ಗಿಡಮರಗಳ ಮೇಲೆ ಹನಿಯುಕ್ಕುತ್ತಿದ್ದ ಮಳೆಯ ಶಬ್ದ ನಿಗೂಢ ಭಾವವನ್ನ ನೀಡಿತ್ತು. ಕೌತುಕದ ಕಣ್ಣುಗಳಿಂದ ಭಯಭರಿತ ಹೆಜ್ಜೆಗಳನ್ನಿಟ್ಟು ಈ ಮನೆಯ ಪ್ರತಿ ಮೂಲೆಗಳನ್ನ ಸುತ್ತು ಬಂದೆ. ಆ ಭಯಕ್ಕೆ ಕಾರಣ ಯಾವುದೇ ನಕಾರಾತ್ಮಕ ಶಕ್ತಿಯಲ್ಲ. ಈ ಮನೆಯ ಶಿಥಿಲಗೊಂಡಿದ್ದ ಗೋಡೆಗಳು, ಬಿದ್ದು ಹೋಗುವ ಸ್ಥಿತಿಯಲ್ಲಿದ್ದ ಮೇಲ್ಚಾವಣಿಯನ್ನ ಬಿಟ್ಟರೆ ಬೇರೇನಿಲ್ಲ. ಒಂದು ಕಾಲದಲ್ಲಿ ಸುಳ್ಯದ ಶಾನುಭೋಗರು ವಾಸಿಸಿದ್ದ ಮನೆ ಇದು. ತುದಿಯಡ್ಕದ ಸದಾಶಿವ ದೇವಾಲಯವನ್ನ ಪೂಜಿಸುತ್ತಿದ್ದ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಕಾಲ ಉರುಳಿದಂತೆ ಕುಟುಂಬಗಳು ವಿಭಜನೆಯಾಗಿ ಕಾಡೊಳಗಿದ್ದ ಈ ಒಂಟಿ ಮನೆಗೆ ಸರಿಯಾದ ದಾರಿಯೂ ಇಲ್ಲದೆ ಹೋಗಿ ಇದ್ದೊಂದು ಕುಟುಂಬವು ಸುಳ್ಯಕ್ಕೆ ಸ್ಥಳಾಂತರವಾಗಿದ್ದೆ ಈ ಮನೆ ಇಂದಿಗೆ ಕಾನನದ ನಟ್ಟ ನಡುವೆ ಪಾಳು ಬೀಳೋಕೆ ಕಾರಣವಾಗಿತ್ತು. ಈ ವಿಸ್ತಾರವಾದ ಮನೆಯ ಪ್ರತಿ ಕೊಠಡಿಗಳು, ಜಗಲಿಗಳು, ಸ್ನಾನ ಗೃಹಗಳು, ಅಡಿಗೆ ಕೋಣೆಗಳು, ಅಲ್ಲಿದ್ದ ಮನೆಗೆ ಸಂಬಂಧಪಟ್ಟ ವಸ್ತುಗಳೆಲ್ಲವೂ ನನ್ನನ್ನ ತನ್ನೆಡೆಗೆ ಸೆಳೆಯುತ್ತಿದ್ದವು. ಆ ಪಾಳು ಬಿದ್ದ ಎರಡೆರಡು ಬಾವಿಗಳಂತೂ ಶತಮಾನದ ಕಥೆಯನ್ನ ಹೇಳುತ್ತಿದ್ದರೆ ಬಿಡದೆ ಕೂಗುತ್ತಿದ್ದ ಜೀರಿಟೆಗಳ ಕೂಗು, ಮಳೆಯಿಂದ ಹುಟ್ಟಿ ಹರಿಯುತ್ತಿದ್ದ ಚಿಕ್ಕ ತೊರೆಗಳ ಜುಳುಜುಳು ಶಬ್ದ ಆವರಿಸಿದ್ದ ನೀರವ ಮೌನವನ್ನು ಕೆಣಕುತ್ತಿದ್ದವು. ಈ ಮನೆಯ ರೀತಿಯೇ ಈ ಕುಟುಂಬಕ್ಕೆ ಸಂಬಂಧಪಟ್ಟ 10 ಎಕರೆ ಕೃಷಿ ಭೂಮಿ ಕೂಡ ಈ ಅಡವಿಯೊಳಗೆ ಪಾಳು ಬಿದ್ದಿದೆ. ಇಂದಿಗೆ ದನಕರುಗಳಿಗೆ, ಕಾಡು ಪ್ರಾಣಿಗಳಿಗೆ ಆಶ್ರಯವನ್ನ ನೀಡೋ ತಾಣವಾಗಿದೆ. ಈ ಮನೆ 150 ವರ್ಷದಷ್ಟು ಹಳೆಯದಿರಬಹುದು ಎಂದು ಅಂದಾಜಿಸಬಹುದು. ಈ ಮನೆಯ ಗಾತ್ರವೇನು ಸಾಮಾನ್ಯದ್ದಲ್ಲ. ವರ್ಷಗಳು ಕಳೆದಂತೆ ಬಹುತೇಕ ಭಾಗಗಳು ನಾಶವಾಗಿ ಅಳಿದುಳಿದ ಅವಶೇಷಗಳನ್ನಷ್ಟೇ ಈಗ ಕಾಣಬಹುದು. ಹೀಗೆ ಈ ಮನೆಯನ್ನು ಸುತ್ತುವರಿ